ಸಾಂತು ವರ್ಷಗಳ ಹಿಂದೆ ನಿಮ್ಮಿಂದ ಕಳುವಾದ ವಸ್ತು ಈಬೇನಲ್ಲಿ ಸಿಕ್ಕರೆ ಹೇಗಿರುತ್ತದೆಯೋ ಊಹಿಸಿ. ನನಗೆ ಎಂದ ವರ್ಷವಿದ್ದಾಗ ನಾನು ಕಾಲೇಜಿಗೆ ಹೊರಡುವ ಹಿಂದಿನ ರಾತ್ರಿ ನನ್ನ ಪರ್ಸ್ ಕಳುವಾಯಿತು. ಅದರೊಳಗೆ ನನ್ನ ಪೋಷಕರು ನನಗೆ ನೀಡಿದ್ದ ಮಣ್ಣಿಲಿಕ ಚಿನ್ನದ ಚಾರ್ಮ್ ಹೋಲ್ಡರ್ ಇತ್ತು. ಅದರಲ್ಲಿ ಭಾವನಾತ್ಮಕವಾಗಿ ತುಂಬಾ ಬೆಲೆಬಾಳುವ ಚಾರ್ಮ್‌ಗಳಿದ್ದವು. ಅದರಲ್ಲಿ ಕೇವಲ ಋತುನನ್ನೇ ವಯಸ್ಸಿನಲ್ಲಿ ತೀರಿಕೊಂಡ ನನ್ನ ಆತ್ಮೀಯ ಗೆಳತಿ ನೀಡಿದ್ದೂ ಒಂದಿತ್ತು. ಈಗ ನಾನು 50 ವರ್ಷದವಳು ಮತ್ತು ಈಬೈನಲ್ಲಿ ಸರ್ಚ್ ಮಾಡುತ್ತಿದ್ದೆ. ಆಗ ನನಗೆ ಅದು ಕಂಡಿತು. ನನ್ನದೇ ಆ ನೆಕ್ಲೆಸ್. ನನ್ನ ಎಲ್ಲಾ ಚಾರ್ಮ್‌ಗಳು ಅಲ್ಲಿ ಇದ್ದವು. ನಾನು ಸಂಪೂರ್ಣ ಆಘಾತಕ್ಕೊಳಗಾದೆ, ಕಣ್ಣೀರು ಹರಿಯತೊಡಗಿತು. ನಾನು ಮಾರಾಟಗಾರರಿಗೆ ಸಂದೇಶ ಕಳುಹಿಸಿದೆ, ಆದರೆ ಕಳುವಾದ ವಸ್ತುವನ್ನು ಹಿಂತಿರುಗಿಸಲು ಅವರಿಗೆ ದಾಖಲೆಗಳ ಪುರಾವೆ ಬೇಕಿತ್ತು. ಸುಮಾರು 4 ದಶಕಗಳ ಹಿಂದಿನ ಫೋಟೋಗಳು ನನ್ನ ಬಳಿ ಇರಲಿಲ್ಲ. ಅದು ಒಂದು ರೀತಿಯಲ್ಲದ ಹಿಂಸೆಯಂತೆ ಅನಿಸಿತು. ಆ ಚಾರ್ಮ್‌ಗಳ ಬಗ್ಗೆ ಕೇವಲ ಮಾಲೀಕರಿಗೆ ಮಾತ್ರ ತಿಳಿದಿರುವ 3 ರಹಸ್ಯ ವಿಷಯಗಳನ್ನು ವಿವರಿಸಲು ನಾನು ಪ್ರಯತ್ನಿಸಿದೆ. ಅದೃಷ್ಟವಶಾತ್ ಮಾರಾಟಗಾರರು ಆ ವಸ್ತುವನ್ನು 2 ವಾರಗಳ ಕಾಲ ಕಾಯ್ದಿರಿಸಿದರು. ಸಾಂತ್ರ ದಶಕದಿಂದ ಚಿನ್ನದ ಬೆಲೆಗಳು ಗಗನಕ್ಕೇರಿರುವುದರಿಂದ ಅದರ ಬೆಲೆ ತುಂಬಾ ಹೆಚ್ಚಾಗಿತ್ತು. ಆದರೆ ನಾನು ಅದನ್ನು ಲೆಕ್ಕಿಸಿಲ್ಲ. ನಾನು ಅದನ್ನು ಮತ್ತೆ ಖರೀದಿಸಿದೆ. ಇನ್ನು ಸ್ವಲ್ಪ ದಿನ ನಾನು ರಾಮನ್ ನೂಡಲ್ಸ್ ತಿಂದು ಕಳೆಯಬೇಕಿದೆ. ಆದರೆ ಈ ನೆನಪುಗಳು ನಿಜವಾಗಿಯೂ ಬೆಲೆ ಕಟ್ಟಲಾಗದವು.